ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ 4ನೇ ಬಾರಿಗೆ ಆಯ್ಕೆಯಾಗಿರುವಂತಹ BY ರಾಘವೇಂದ್ರ ಅವರು ತಮ್ಮ ಅಭೂತಪೂರ್ವ ಬೆಂಬಲ ತಮ್ಮ ಅಪಾರ ಸಂಖ್ಯೆ ಬೆಂಬಲದೊಂದಿಗೆ ಬಿಜೆಪಿಯ ಈ ಒಂದು ಕಚೇರಿಯಿಂದ ಈಗಾಗಲೇ ಒಂದು ಮೆರವಣಿಗೆಯನ್ನು ಆರಂಭಿಸಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್, ಈ ಒಂದು ಚುನಾವಣಾ ಫಲಿತಾಂಶದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನನ್ನ ಗೆಲುವು, ಸಂಘಟನೆ ಗೆಲುವು, ಕಾರ್ಯಕರ್ತರ ಗೆಲುವು, ಮತದಾರರ ಗೆಲುವು, ಈ ಗೆಲುವನ್ನ ಪೂರ್ತಿ ಅವರಿಗೆ ನಾನು ಸಮರ್ಪಣೆಯನ್ನು ನಾನು ಮಾಡ್ತೀನಿ. ಸರ್, ಸಾಕಷ್ಟು ವಿರೋಧಗಳ ನಡುವೆ ಈ ಬಾರಿ ತಾವು ಚುನಾವಣೆ ಎದುರಿಸಿರಾ ಅಂದ್ರೆ ತಮ್ಮ ಪಕ್ಷದಲ್ಲಿ ಇದ್ದಂತಹ ಕೆಲವರು ಸೇರಿದಂತೆ ಕಾಂಗ್ರೆಸ್ನವರು ಕೂಡ ಸಾಕಷ್ಟು ಅಪಪ್ರಚಾರ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ತಾವು ಈ ಒಂದು ಗೆಲ್ಲಿರುವಂತಹ ಏನು ಹೇಳಿ ಸರ್? ಪ್ರಜ್ಞಾವಂತ ಮತದಾರರಿದ್ದಾರೆ, ಅಪಪ್ರಚಾರಗಳು ಯಾವತ್ತೂ ಕೂಡ ಕಿವಿ ಕೊಡ್ಲಿಲ್ಲ. ಹಾಗಾಗಿ ಹಿಂದುತ್ವ ರಾಷ್ಟ್ರೀಯತೆಯನ್ನ ಇಟ್ಕೊಂಡು ಮತ್ತೆ ಕ್ಷೇತ್ರದ ಅಭಿವೃದ್ಧಿಯನ್ನ ಕಣ್ಮುಂದಿಟ್ಕೊಂಡು ಆಶೀರ್ವಾದನ ಮಾಡಿದ್ದಾರೆ. ಸರ್, ಈ ಸರಿ JDS ನ ಜೊತೆ ಸೇರ್ಕೊಂಡ್ಬಿಟ್ಟು ತಾವು ಚುನಾವಣೆ ಎದುರಿಸಿದ್ದು ಎಷ್ಟು ಮಟ್ಟಿಗೆ ಇದು ವರ್ಕೌಟ್ ಆಗಿದೆ ಸರ್? 100% ಸರ್, ಅವರೆಲ್ಲರ ಸಹಕಾರವನ್ನ ಕೊಟ್ಟಿದ್ದಾರೆ. ಈ ಬಾರಿ ನನ್ನದೊಂದು ಸುಯೋಗ ಇದು. JDS-ನ ನಾಯಕರು, ಕಾರ್ಯಕರ್ತರು ಹಗಲು ರಾತ್ರಿ ಶ್ರಮವನ್ನು ವಹಿಸಿ ಆಶೀರ್ವಾದನ ಮಾಡಿದ್ದಾರೆ. ಸರ್, ಕಳೆದ ಬಾರಿ ಹೋಲಿಸ್ಕೊಂಡ್ರೆ ಲೀಡ್ ಈ ಸರಿ ಸ್ವಲ್ಪ ಕಡಿಮೆ ಆಗಿದೆ ಅಂದ್ರೆ ಏನ್ ಕಾರಣ ಆಗಿರ್ಬೋದು ಸರ್? ಇನ್ನು ಕೌಂಟಿಂಗ್ ನಡೀತಾ ಇದೆ. ಹೋದ ಬಾರಿ 2,25,000 ಇತ್ತು, ಅಲ್ಲಿಗೆ ಹೋಗಿ ರೀಚ್ ಆಗುತ್ತೆ. ಸರ್, ಈಗ ರಾಜ್ಯದಲ್ಲೂ ಕೂಡ ಈ ಸರಿ ಬಿಜೆಪಿಯ ಒಂದು ಫಲಿತಾಂಶ ಆಗಿರ್ಬೋದು ಮತ್ತೆ ಕೇಂದ್ರದ ಫಲಿತಾಂಶ ಆಗಿರ್ಬೋದು ಅಂಡರ್ ಫಂಟಿಗೆ ಸಮೀಕ್ಷೆಗಳ ಪ್ರಕಾರನೇ ಬರ್ತಾ ಇದೆ. ಏನ್ ಸರ್ ವಿಶ್ಲೇಷಣೆ ಮಾಡ್ತೀವಿ? ನಮ್ಮೆಲ್ಲರ ಜವಾಬ್ದಾರಿ ಹೆಚ್ಚಾಗಿದೆ. ಒಂದ್ ಕಾಲದ ಗ್ರಾಮ ಪಂಚಾಯತ್ ಕೂಡ ಗೆಲ್ಲಕ್ಕೆ ಕಷ್ಟ ಇದ್ದಂತ ಕಾಲದಲ್ಲಿ ಇವತ್ತು ಲೋಕಸಭೆಯಲ್ಲಿ ಸುಮಾರು 18ರಿಂದ 20 ಕ್ಷೇತ್ರ ಕರ್ನಾಟಕದಲ್ಲಿ ಮತ್ತೊಮ್ಮೆ ಗೆಲ್ತಾ ಇದ್ದೀವಿ. ಇಡೀ ದಕ್ಷಿಣ ಭಾರತದ ಹೆಚ್ಚಿನ ಒಂದು ಕ್ಷೇತ್ರವನ್ನ ಕರ್ನಾಟಕ ಕೊಟ್ಟಿದೆ. ಹಾಗಾಗಿ ನಮ್ಮ ದಕ್ಷಿಣ ಭಾರತದ ನಮ್ಮೆಲ್ಲರ ಕರ್ನಾಟಕದ ಎಲ್ಲ ಸಂಸತ್ ಸದಸ್ಯರು ಒಟ್ಟಾಗಿ ನಮ್ಮ ರಾಜ್ಯಕ್ಕೆ ಸಿಗ್ಬೇಕಂತ ನ್ಯಾಯ ಏನೇನಿದೆ ಬರುವಂತ ಮೋದಿಜಿಯವರೊಂದು ನೇತೃತ್ವದಲ್ಲಿ ಆ ದಿಕ್ಕಲ್ಲಿ ಎಲ್ಲ ರೀತಿಯಂತ ಒಂದು ಪ್ರಯತ್ನ ನಾವೆಲ್ಲ ಮಾಡ್ತೀವಿ ಸರ್. 4ನೇ ಬಾರಿಗೆ ಸಂಸದರಾಗಿದ್ರೆ ಅಂದ್ರೆ ಈ ಬಾರಿಗೆ ಕೇಂದ್ರದಲ್ಲಿ ತಮಗೆ ಅವಕಾಶ ಇದೆಯಾ ಅಂತ ಹೇಳ್ಬಿಟ್ಟು ಒಂದು ನಿರೀಕ್ಷೆ ಸಹಜವಾಗಿ ಕಾರ್ಯಕರ್ತರು ಇರುವಂತದ್ದು ಏನ್ ಹೇಳ್ತೀರಾ ಸರ್? ಒಬ್ಬ ಚುನಾಯಿತ ಪ್ರತಿನಿಧಿಗಿಂತ ದೊಡ್ಡ ಸ್ಥಾನ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ಲಿಕ್ಕೆ ಅವಕಾಶಗಳಿಲ್ಲ. ಆ ಅವಕಾಶ ಸಂಘಟನೆ ಕೊಟ್ಟಿದೆ. ಇನ್ನು ಉಳಿದಂತೆ ಎಲ್ಲ ವಿಚಾರಗಳು ಸಂಘಟನೆ ಬಿಟ್ಟು ಸರ್. ಹಾಗೇನೆ ವಿಜೇಂದ್ರ ಅವರು ತಮ್ಮ ಅಂದ್ರೆ ರಾಜ್ಯಾಧ್ಯಕ್ಷ ಆಗಿ ಇದು ಮೊದಲನೇ ಬಾರಿಗೆ ರಾಜ್ಯದಲ್ಲಿ ಚುನಾವಣೆ ಎದುರಿಸಿರುವಂತದ್ದು ಅಂದ್ರೆ ತಮಗೆ ಒಂದು ಒಳ್ಳೆ ಅವಕಾಶ ಇರುವಂತದ್ದು. ತುಂಬಾ ವಯಸ್ಸಿನ ನಂಗಿಂತ 2 ವರ್ಷ ಸಣ್ಣವನಾಗಿದ್ರು ಕೂಡ ಯಶಸ್ವಿಯಾಗಿ ಒಬ್ಬ ಸಂಘಟನೆಯ ಪ್ರಮುಖರಾಗಿ ಸಂಘಟನೆ ಎಲ್ಲರ ತಂಡ ಒಟ್ಟಾಗಿ ಸೇರಿ ಯಡಿಯೂರಪ್ಪನವರ ಪೂಜ್ಯ ತಂದೆಯವರ ಮಾರ್ಗದರ್ಶನದಲ್ಲಿ ಒಂದು ಒಳ್ಳೆ ರೀತಿಯಂತ ಒಂದು ಪ್ರಯತ್ನ ಮಾಡಿದೆ. ಸರ್, ಮುಂದಿನ ದಿನಗಳಲ್ಲಿ NDA ಆಡಳಿತ ಯಾವ ತರ ಇರುತ್ತೆ ಅಂತ ಬಿಟ್ಟು ಅಂತ 100ಕ್ಕೆ 100 ನಮ್ಮ ಹಿಂದಿನ 2 ಅವಧಿಯನ್ನು ಕೂಡ ಮೀರಿಸುವಂತ ರೀತಿಯಲ್ಲಿ ಮೋದಿಜಿಯವರು ನಾಳೆಯಿಂದ ಬರುವಂತ 100 ದಿನದಲ್ಲಿ ಅನೇಕ ಕೊಡುಗೆಗಳನ್ನ ಈ ನಾಡಿನ ಜನರಿಗೆ ಕೊಡುವಂತ ದಿಕ್ಕಿನಲ್ಲಿ ಈಗಾಗಲೇ ಸಂಕಲ್ಪ ಮಾಡಿದ್ದಾರೆ. ಆ ದಿಕ್ಕಲ್ಲಿ ನಮ್ಮ ಕಟ್ಟಕಡೆ ವ್ಯಕ್ತಿಯಿಂದ ಹಿಡಿದು ರಾಷ್ಟ್ರೀಯತೆ ವಿಚಾರದವರು ಕೂಡ ಇಡೀ ಪ್ರಪಂಚಕ್ಕೆ ಮಾರ್ಗದರ್ಶನ ಮಾಡುವಂತ ದಿಕ್ಕಿನಲ್ಲಿ ಭಾರತಕ್ಕೆ ಶಕ್ತಿ ತುಂಬುವಂತ ಕಾರ್ಯ ಮೋದಿಜಿಯವರ ನೇತೃತ್ವದಲ್ಲಿ ಬಿಜೆಪಿಯ ಅಭ್ಯರ್ಥಿ ಗೆಲುವು ಸಂಸದರಾದಂತಹ BY ರಾಘವೇಂದ್ರ ಮತ್ತು ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಉತ್ತಮವಾದ ಆಡಳಿತ ನೀಡುತ್ತೆ ಅಂತ ಹೇಳ್ಬಿಟ್ಟು ಅವರು ಖಚಿತವಾಗಿ ಹೇಳಿರುವಂತದ್ದು. ಕ್ಯಾಮರಾಮನ್ ಜೊತೆಗೆ ಪ್ರಸನ್ನ, ನ್ಯೂಸ್ ಫಸ್ಟ್, ಶಿವಮೊಗ್ಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.